ನಿವೃತ್ತ ಎಡಿಸಿ ಬಾಬಣ್ಣ ಮತ್ತು ಉದ್ಯಮಿ ರಾಧಾಕೃಷ್ಣ ಗುಪ್ತಾ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕೆಎಚ್ಪಿ ಬಣಕ್ಕೆ ಸೇರ್ಪಡೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಅಲಕಾಪುರ ಶಾಸಕರ ಕಚೇರಿಯಲ್ಲಿ ಶುಕ್ರವಾರದಂದು ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ತಾಲೂಕಿನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನಿವೃತ್ತ ಅಪಾರ ಜಿಲ್ಲಾಧಿಕಾರಿ ಮತ್ತು ತಾಲೂಕಿನ ಖ್ಯಾತ ಉದ್ಯಮಿ ರಾಧಾಕೃಷ್ಣ ಗುಪ್ತಾರವರು ಕ್ಷೇತ್ರದಲ್ಲಿ ನಾವು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನಮ್ಮ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ನಗರದಲ್ಲಿ ಚಾಲನೆ ನೀಡಿದ ವಟದ ಹೊಸಹಳ್ಳಿ ಕೆರೆ ನೀರನ್ನು ನಗರಕ್ಕೆ ಹರಿಸುವ ಯೋಜನೆಗೆ ರಾಜಕೀಯವಾಗಿ ಸರ್ಕಾರದ ಮಟ್ಟದಲ್ಲಿ ಅಡ್ಡಿಪಡಿಸುತ್ತಿದ್ದಾರೆ. ಅಲ್ಲಿನ ಅಮಾಯಕ ಜನರಿಗೆ ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಇದು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಕೃಪಾ ಪೋಷಿತ ನಾಟಕವಾಗಿದೆ. ರೈತರಾಗಿದ್ದರೆ ಸಮಸ್ಯೆ ಬಗೆಹರಿಸಲು ಮಾತನಾಡಬಹುದಿತ್ತು. ನಾನು ಕೊಟ್ಟ ಮಾತಿನಂತೆ ನಡೆಯುವ ನಾನು ಈ ಮೊದಲೇ ಹೇಳಿದ್ದೇನೆ. ವಟದ ಹೊಸಹಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರನ್ನು ತಂದು ನಂತರವೇ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುತ್ತೇವೆ ಎಂದು. ಆದರೂ ರಾಜಕೀಯ ಪ್ರೇರಿತವಾಗಿ ಒಳ್ಳೆಯ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ನಮ್ಮ ಉದ್ದೇಶ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆಯಾಗಿದೆ ಎಂದು ಹೇಳಿದರು. ನಿವೃತ್ತ ಎಡಿಸಿ ಬಾಬಣ್ಣ ಮಾತನಾಡಿ, ಶಾಸಕರ ಜನಪರ ಕೆಲಸಗಳು ತಾಲೂಕಿನ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುತ್ತಿವೆ. ಅವರು ಪ್ರತಿಯೊಂದು ಬಡ ವ್ಯಕ್ತಿಗೂ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುತ್ತಿದ್ದಾರೆ ಹಾಗೂ ಅವರು ಎಲ್ಲ ಜನಾಂಗಗಳಿಗೂ ಅಧಿಕಾರ ನೀಡುವ ಮೂಲಕ ಮಾದರಿ ಕೆಲಸ ಮಾಡುತ್ತಿದ್ದಾರೆ. ವಾಲ್ಮೀಕಿ ಸಮುದಾಯದ ಮುಖಂಡರು ಅಶೋಕ್ ಮಾತನಾಡಿ, ಶಾಸಕರಾಗುವ ಮುಂಚೆ ಅವರ ಸೇವಾ ಕಾರ್ಯಗಳಿಂದ ಜನಪ್ರಿಯತೆ ಪಡೆದಿದ್ದರು. ಅಭಿವೃದ್ಧಿ ಕಾರ್ಯಗಳು ಇಡೀ ತಾಲೂಕಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕೆಲಸ ನಡೆಯುತ್ತಿರುತ್ತದೆ. ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಅವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು ಅವರ ಕೈಬಲಪಡಿಸಲು ಸೇರ್ಪಡೆಯಾಗುತ್ತಿದ್ದಾರೆ. ಇದುವರೆಗೂ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವ ವಾಲ್ಮೀಕಿ ಸಮುದಾಯಕ್ಕೆ ಯಾವುದೇ ರಾಜಕೀಯ ಮಾನ್ಯತೆ ನೀಡಲಿರಲಿಲ್ಲ. ಈಗ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಎಲ್ಲರೂ ಉತ್ತಮ ಅವಕಾಶಗಳನ್ನು ಕಲ್ಪಿಸುತ್ತಿದ್ದಾರೆ. ಇದನ್ನು ಮೆಚ್ಚಿ ಸಮುದಾಯದವರು ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಹೇಳಿದರು. ಮುಖಂಡ ಜೆ ಕಾಂತರಾಜ್ ಮಾತನಾಡಿ, ಶಾಸಕರು ಕಳೆದ 5 ವರ್ಷಗಳಿಂದ ತಾಲೂಕಿನ ಜನತೆಗೆ ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸಿದ್ದಾರೆ. ಶಾಸಕರು ಸಮಾಜದಲ್ಲಿ ಅನೇಕ ಸೇವೆಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ತಾಲೂಕಿನ ಬಹುತೇಕ ಮಂದಿ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಯಾಗಲು ಸಿದ್ಧರಿದ್ದಾರೆ. ಸರ್ಕಾರದಿಂದ ಬಂದಂತಹ ಅನುದಾನವನ್ನು ತಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಅದೇ ರೀತಿ ವಾಲ್ಮೀಕಿ ಸಮುದಾಯದ ಏಳಿಗೆಗೋಸ್ಕರ ಹೋಬಳಿ ಮಟ್ಟದಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೇ ಚುನಾವಣೆಯಲ್ಲಿ ಎದುರು ಬಂದರೂ ಸಹ ಜನತೆ ಕೆಎಚ್ಪಿ ಅವರಿಗೆ ಆಯ್ಕೆ ಮಾಡಲಿದ್ದಾರೆ. ವಟದ ಹೊಸಹಳ್ಳಿ ಕೆರೆ ನೀರನ್ನು ನಗರಕ್ಕೆ ತರಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಕೆಲವು ಕಾಣದ ಕೈಗಳು ಈಗಲೂ ಸಹ ತಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ರಾಘವೇಂದ್ರ ಹನುಮಾನ್ ಮಾತನಾಡಿ, ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಜನತೆ ಸಾಥ್ ನೀಡುತ್ತಿದ್ದಾರೆ. ಚುನಾವಣೆ ಬಳಿಕವೂ ಮುಂದುವರೆದಿರುವ ಕಾರ್ಯಗಳು ಅವರ ಅಭಿವೃದ್ಧಿಯನ್ನು ತೋರಿಸುತ್ತದೆ. ಡಿಪಾಳ್ಯ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದ ಭವನಕ್ಕೆ 60 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಎನ್ಆರ್ ರಾಧಾಕೃಷ್ಣ ಗುಪ್ತಾ ಮಾತನಾಡಿ, ಶಾಸಕರು ತಾಲೂಕಿನಲ್ಲಿ ಯಾರೂ ಮಾಡದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಇಂತಹ ಶಾಸಕರ ಸೇವೆ ಕಾರ್ಯಗಳನ್ನು ಮೆಚ್ಚಿ ನಾವು ಸಹ ಅವರ ಬಣಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂದು ನಿರ್ಧರಿಸಿ ಅವರ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದೇನೆ. ಅವರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನಾಂಗಗಳ ಪರ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯರಾಘವ, ಮುಖಂಡರಾದ ಆರ್ ಅಶೋಕ್ ಕುಮಾರ್, ಅಲಂಪಲ್ಲಿ ವೇಣು, ಇಸ್ತೂರಿ ಸತೀಶ್, ವಿಕ್ರಮ್ ಬಾಬಣ್ಣ, ಅರ್ಜುನ್ ಬಾಬಣ್ಣ, ಸುರೇಶ ಬಾಬು, ನಾರಾಯಣ ಸ್ವಾಮಿ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಎಷ್ಟಿನೋಳೆ ನೀರಿನಲ್ಲಿ ಬಿಡದೆ ಆ ಕೆರೆ ತುಂಬುತ್ತದೆ. ಒಂದೇ ಒಂದು ತೊಟ್ಟು ನೀರು ಕೂಡ ನಾನು ತರೋದಿಲ್ರಪ್ಪ. ನಿಮ್ಗೆ ಯಾಕೆ ಅನುಮಾನ? ಅಂತ ಪರಿಸ್ಥಿತಿ ಬಂದ್ರೆ ನಾನು ರಾಜಕೀಯ ಬಿಟ್ಕೊಂಡು ಹೋಗ್ತೀನಿ. ನಾನೊಂದು ಮಾತಾಡಿದ್ಮೇಲೆ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದ್ದೀನಿ. ಆ ವ್ಯಕ್ತಿ ಭರವಸೆ ಕೊಟ್ಟಿದ್ದೀನಿ. ಆದ್ರೂ ಕೂಡ ಅವ್ರಿಗೆ ಇಲ್ಲ. ಏಕೆಂದ್ರೆ ಹಸು ಶಾಲೆ ತಗೊಂಡ್ಬರ್ತಾರೆ, ಒಳಗಡೆ ರಾಜಕೀಯ ಒಂದು ಶಾಲೆ ಇದೆ. ನಾನು ಏನ್ ಮಾಡೋದು? ಬರೀ ಹಸು ಶಾಲೆ ಇದ್ರೆ ಸಾಲ್ವ್ ಮಾಡ್ಬಿಡೋದು. ಹಸು ಶಾಲೆ ಒಳಗೆ ಒಂದು ರಾಜಕೀಯ ಶಾಲೆ ಒಳಗಡೆ ಇದೆ. ಅದು ಯಾವ್ದು ಅಂತ ಗೊತ್ತು. ನಮ್ಮ ಮಾಜಿ MLA ಶಿವಶಂಕರ ಕೃಪಾ ಪೋಷಿತವಾದಂತ ಒಂದು ಸಮಿತಿ ಅದು ಕೆಲಸ ಮಾಡ್ತಾ ಇತ್ತು. ನಾವೇನ್ ಮಾಡೋದು ಹೇಳಿ? ನಾವ್ ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳೋ ಮಾಡ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕೇಳ್ತಿದ್ರು. ಇರೋದೇ ಹೇಳ್ತೀನಿ, ಕೃಪಾ ಪೋಷಿತ ಮಂಡಳಿ ಇರ್ತಾರಲ್ಲ, ಹಂಗೆ ಅವ್ರ ಮಂಡಳಿ ಕೆಲಸ ಮಾಡ್ತಾರೆ. ನಿತ್ಯ ಮಾಡೋದು ಎಚ್ಚರಿಕೆ ಮಾಡ್ಬೋದು. ನೋಡಪ್ಪ ಹಿಂಗಂತ ಇದು ಹೇಳ್ಬೋದು.
ನಿತ್ಯ ಮಾಡೋ ತರ ನಟನೆ ಮಾಡುವಾಗ ಅವ್ರನ್ನ ಎದುರ್ಸಕ್ಕಾಯ್ತದ? ನಾವ್ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ ಅವರ ಅರ್ಥ ಆದ್ರೂ ಕೂಡ ಅರ್ಥ ಆಗಂಗೆ ಇರ್ತಾರೆ. ಅದರಿಂದ ಇಂಥ ಉದಾಹರಣೆ ಹೇಳಿದ್ರು, ಇಂಥ ಬೇಕಾದಷ್ಟು ಕೆಲಸ ಕಾರ್ಯಕ್ಕೆ ಅಡ್ಡಿಗಳಿವೆ. ಅಡ್ಡಿ ಇದ್ರೂ ಕೂಡ ಶಕ್ತಿ ಮೀರಿ ನೀವೇನು ನಂಬಿಕೆ ಇಟ್ಟು ನನ್ನ ಮೇಲೆ ನನ್ ಗೆಲ್ಸ್ಕೊಟ್ಟಿದ್ರು, ನಿಮ್ಮ ಇಡೀ ತಾಲೂಕಲ್ಲಿ ನಿಮ್ಗೆ ಕೆಟ್ಟ ಹೆಸರು ಬರ್ದಂಗೆ, ಇಲ್ಲಪ್ಪ ಇಂಥ MLA ನಾವು ಆಚೆ ಕಳಿಸ್ತೋ, ಇಂಥ ಕೆಟ್ಟ MLA ಅಂತ ನಿಮ್ಮ ಹತ್ರ ಯಾವತ್ತೂ ನಾವು ಕೆಟ್ಟ ಹೆಸರು ರಾಜಕೀಯ ಬಿಟ್ಬೇಕಾದ್ರೆ ಹೋಗ್ತೀವಿ ಹೊರತು ನಿಮ್ಮ ಹತ್ರ ಕೆಟ್ಟ ಹೆಸರು ನಾವು ಹೋಗುವಂತ ವ್ಯಕ್ತಿತ್ವವಾದೊಂದು ಖಂಡಿತವಾಗುವ ರಾಜಕಾರಣದಲ್ಲಿ ಇರೋವರೆಗೂ ಕೂಡ ಎಲ್ಲ ವರ್ಗದವ್ರಿಗೆ ಎಲ್ಲರೂ ಸರಿ ಸಮಾನ. ನಾವು ಹೇಳ್ದಂಗೆ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ನನಗೆ ಪ್ರತಿಯೊಬ್ಬರನ್ನು ಕೂಡ ಸಮಾನತೆಯಿಂದ ನೋಡಿಕೊಂಡು ಜನಪರವಾದಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ಸಮುದಾಯಕ್ಕೂ ಅಭಿವೃದ್ಧಿಗೆ ನನ್ನ ಕೈಲಾದ ಸಹಾಯವನ್ನ ಮಾಡಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ನಾನು ಮುಂದಿನ ನಿಮ್ಮ ಒಂದು ಆಶೀರ್ವಾದ ತಗೊಳ್ಳೋಕ್ಕೂ ನಾನು ಪ್ರಯತ್ನ ಮಾಡ್ತೀನಿ. ಒಳ್ಳೆ ಆಶೀರ್ವಾದ ತಗೊಳ್ಳುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಸಹಾಯ ಸಹಕಾರ ಆಶೀರ್ವಾದ ಹಿಂಗೆ ಇರಲಿ. ನಮ್ಮ ಇವ್ರು ಹೇಳ್ದಂಗೆ ಇನ್ನೂ ಬಹಳಷ್ಟು ಜನ ಬರೋದು ಸೇರ್ಪಡೆ ಸುಮ್ಮನೆ ಮುಂದಾಗಬೇಡ, ಟೈಮ್ ಅಂತ ಸೇರ್ಪಡೆ ಆಗ್ಲಿ ಅಂತ ತಡೆದು ಯಾರು ಅತ್ಯುತ್ತಮವಾಗಿ ಒಂದು ಒಳ್ಳೊಳ್ಳೆ ಇರ್ತಾರೋ ಅಂತ ಮಾತ್ರ ಸೆಲೆಕ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ವಿ. ಇನ್ನ ಆದಷ್ಟು ಗುರುಗಳನ್ನ ಸೇರಿಸ್ಕೋಬಾರ್ದು ಅಂತಲೂ ತೀರ್ಮಾನ ಮಾಡಿದ್ವಿ. ಹಾಗೆ ಹೇಳೋದಾದ್ರೆ ಈಗ ಯಾರ ಮೇಲೆ ಅಭಿಮಾನ ಇಟ್ಕೊಂಡು ಒಳ್ಳೆ ನಡೆ ನುಡಿ ಇಟ್ಕೊಂಡು ಒಳ್ಳೆ ಟೀಮ್ ನಮ್ಮ ಜೊತೆ ಇರಬೇಕು, ತಾಲೂಕು ನೆಮ್ಮದಿಯಿಂದ ಇರಬೇಕು, ಸುವ್ಯವಸ್ಥೆಯಿಂದ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಳ್ಳೆ ಟೀಮ್ನ ಕಟ್ಟಿ ಒಳ್ಳೆ ಜೊತೆ ಒಂದು ರಾಜಕಾರಣ ಮಾಡೋಣ ದೃಷ್ಟಿಯಿಂದ ಒಳ್ಳೆ ಬಂದಾಗ ನಾನು ವೆಲ್ಕಮ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದರಿಂದ ನಿಮ್ಮೆಲ್ಲರೂ ಸಹಕಾರ ಮುಂದೂ ಕೂಡ ಇರಬೇಕು ಅಂತ ಕೇಳ್ಕೊಂಡು ಈ ಒಂದು ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಒಂದೇ ದಿವಸಕ್ಕೆ ಒಂದು 2-3 ಗಂಟೆ ಒಳಗೆ ಬೆಳಿಗ್ಗೆ ಹೇಳಿದ್ರು, ನಮ್ಮ ಇವರೆಲ್ಲರೂ ಮಾರ್ನಿಂಗ್ ಫೋನ್ ಮಾಡಿ ಹೇಳಿದ್ರು. ಅದಕ್ಕೋಸ್ಕರ ಬಂದಂತ ಎಲ್ಲ ಮುಖಂಡರು ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ನಮ್ಮ ಬಣಕ್ಕೆ ಸೇರ್ಪಡೆ ಆದಂತ ನಮ್ಮ ಬಾಬಣ್ಣರಿಗೆ, ಎನ್ಆರ್ ಅವರು ಮತ್ತು ಅವರ ಬೆಂಬಲಿಗರಿಗೆ ಸ್ವಾಗತವನ್ನು ಕೋರಿ ನಾನು ಮಾತು ಮುಗಿಸಿ ನಮಸ್ಕಾರ.